ಹಾಯ್, ನಾನು ಡಾಕ್ಟರ್ ಪ್ರದೀಪ್ ಕುಮಾರ್ ಶಣಾಯಿಸಿ, ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಉಡುಪಿ ಜಿಲ್ಲಾದ ಪ್ರಥಮ ಸಂಧಿವಾತ ರೋಗ ಚಿಕಿತ್ಸಾ ತಜ್ಞರು ಮಾತಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಸಂಧಿವಾತದ ಕಾಯಿಲೆ ಹೇಗೆ ಬರುವಂತ ನೋಡುವ. ಸಂಧಿವಾತದ ಕಾಯಿಲೆ ಶರೀರ ಒಳಗಡೆಂದು ಬರುವುದು ಕಾಯಿಲೆ. ಒಬ್ಬ ಮಗು ಹುಟ್ಟುವಾಗ ಆ ಮಗುಗೂ ಅಪ್ಪಾಜಿಯಿಂದ ಮತ್ತು ಅಮ್ಮಾಜಿನಿಂದ 23 ಜೋಡಿ ಕ್ರೋಮೋಸೋಮ್ಸ್ ಸೇರಿಕೊಳ್ಳುತ್ತದೆ. 23 ಅಪ್ಪಾಜಿನಿಂದ 23 ಅಮ್ಮಾಜಿನಿಂದ. ಅದರಲ್ಲಿ 6ನೇ ಜೋಡಿಯಲ್ಲಿ ಸಂಧಿವಾತಕ್ಕೋಸ್ಕರ ಕಾರ್ಯಕ್ರಮ ಇದೆ. ಕ್ರೋಮೋಸೋಮ್ಸ್ ಒಂದು ಸಣ್ಣ ಭಾಗಕ್ಕೆ ನಾವು ಜೀನ್ಸ್ ಅಂತ ಕರೆಯೋದು. 6ನೇ ಜೋಡಿಯಲ್ಲಿ ಇದ್ದ ಜೀನ್ಸ್ನಿಂದ ಸಂಧಿವಾತದ ಕಾಯಿಲೆ ಬರೋದು. ಜೀನ್ಸು ಪ್ರೋಟೀನ್ಸ್ನ ಕೋಡ್ ಮಾಡ್ತದೆ. ಪ್ರೋಟೀನ್ಸ್ನಿಂದ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಈ ಕೆಮಿಕಲ್ ರಿಯಾಕ್ಷನ್ನಿಂದ ನಮಗೆ ಸಂಧಿವಾತದ ಕಾಯಿಲೆ ಬರೋದು. ನಾವು ಕ್ಲಿನಿಕಲಿ ಕೊಡುವ ಔಷಧದಿಂದ ಈ ಕೆಮಿಕಲ್ ರಿಯಾಕ್ಷನ್ ಮಾತ್ರ ಬ್ಲಾಕ್ ಮಾಡೋದು. ನಾವು ಜೀನ್ಸ್ಗೆ ಎಂತ ಸಹ ಮಾಡೋದಿಲ್ಲ. ಹಾಗಾಗಿ ಅಲೋಪತಿಯಲ್ಲಿ ಸ್ವಲ್ಪ ಸಮಯ ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಆದರೆ ಟ್ಯಾಬ್ಲೆಟ್ ತಗೊಳ್ಳುವಾಗ 6 ತಿಂಗಳ ತನಕ ಸಂಧಿವಾತದ ಕಾಯಿಲೆ ಪರಿಪೂರ್ಣವಾಗಿ ಬಿಟ್ಟು ನಿಂತ್ಕೊಂಡು ಜಾಯಿಂಟ್ಸ್ ಎಲ್ಲ ಫ್ರೀ ಆಗಿ 6 ತಿಂಗಳು ನಿಂತರೆ ಪೇಷಂಟು ಸಂಧಿವಾತದ ಕಾಯಿಲೆ ಬರಲಿಕ್ಕೆ ಮುಂಚೆ ದಾರಕ್ಕೆ ತಲುಪಿದರೆ ಟ್ಯಾಬ್ಲೆಟ್ದು ಡೋಸು ಮತ್ತು ನಂಬರ್ ಕಮ್ಮಿ ಮಾಡಿ ನಿಧಾನಕ್ಕೆ ನಿಲ್ಲಿಸ್ಬಿಡಬಹುದು. ಸಂಧಿವಾತಕ್ಕೆ ಅಲೋಪತಿಯಲ್ಲಿ ಪಥ್ಯ ಇಲ್ಲ. ಯಾರಾದರೂ ಅಲೋಪತಿ ಬಿಟ್ಟು ಹೋಮಿಯೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ, ಜಾದು, ತಂತ್ರ, ಮಂತ್ರ ಎಲ್ಲ ಮಾಡಿ ಸೋಲ್ತೋದ್ರಿದ್ರೆ ಅಮೃತ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ 10ವರೆಗೆ ಬನ್ನಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀನಿ. ಎಲ್ಲರಿಗೂ ನನ್ನ ನಮಸ್ತೆ, ಧನ್ಯವಾದಗಳು.